மனமார்ந்த பெருமாளுடைய பக்த கோடிகளுக்கு உலகளந்த பெருமாளும் உலகம் போற்றும் கடவுளாக இருக்கும் நம்ம எம்பெருமான திருப்பதியில் நடந்தது என்று கூறப்படும் இந்த லட்டு லட்டு பிரசாத விஷயத்தில் அது போன்ற தவறுகள் நடந்திருந்தால் அதை கண்டிக்கிறோம். மேலும் அதற்கு காரணமானவர்கள் அப்படி நடந்திருந்தால் அதற்கு காரணமானவர்கள் கண்டிப்பாக தண்டனை அளிக்க வேண்டும். ಶ್ರೀಲಕ್ಷ್ಮೀ ವಲ್ಲಭಾರಂಭಾಂ ವಿಕರಾಮಣಿ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರು ಪರಂಪರಾಂ. ಓಂ ನಮೋ ವೆಂಕಟೇಶಾಯ. ಭಕ್ತಾದಿಗಳಲ್ಲಿ ಇವತ್ತಿನ ವಿಶೇಷವಾಗಿ ಸೌರಮಾನ ಪ್ರಕಾರ ಹೊರಟಾಸಿ ಶ್ರಾವಣ ಮಾಸದ ಪ್ರಯುಕ್ತ ಮೊದಲನೇ ಶನಿವಾರ ಸ್ವಾಮಿಯವರಿಗೆ ವಿಶೇಷವಾಗಿ ಪ್ರಾತಃ ಕಾಲದಲ್ಲಿ ಫಲಪಂಚಾಮೃತ ಅಭಿಷೇಕ, ವಿಶೇಷವಾಗಿರ್ತಕ್ಕಂಥ ಹೂವಿನ ಅಲಂಕಾರ ಹಾಗೂ ಪ್ರಸಾದ ವಿನಿಯೋಗವನ್ನು ಏರ್ಪಾಡು ಮಾಡಲಾಗಿದೆ. ಆದ್ದರಿಂದ ಸಮಸ್ತ ಭಕ್ತಾದಿಗಳೆಲ್ಲ ಕೂಡ ಬಂದು ಸ್ವಾಮಿಯವರ ದರ್ಶನ ಪಡೆದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಹಿಂದೆ ಆಗಸ್ಟ್ ತಿಂಗಳಲ್ಲಿ ನಮ್ಮ ಚಾಂದ್ರಮಾನ ಪ್ರಕಾರವಾಗಿ ಶ್ರಾವಣ ಮಾಸ ಆಗಿತ್ತು. ಈಗ ಸೌರಮಾನ ಪ್ರಕಾರವಾಗಿ ತಮಿಳು ಶ್ರಾವಣ ಅಂತ ಹೇಳ್ತಾರೆ. ಅದಲ್ಲದ ಅನುಸಾರವಾಗಿ ಮೊದಲನೇ ಶನಿವಾರ ಇವತ್ತಿನ ದಿನ ವಿನಾಯಕಂ ಅವರು ಸೇವಾಕರ್ತರು ಇವತ್ತಿನ ದಿನ ಸೇವೆಯನ್ನು ನಡೆಸ್ತಾ ಇದ್ದಾರೆ. ಸರ್, ಇದರ ಸೌರಮಾನ ಪ್ರಕಾರವಾಗಿ ಶ್ರಾವಣ ಮಾಸ ಅಂದರೆ ತಮಿಳ್ ಇರುವಿಗೆ ಶ್ರಾವಣ ಮಾಸ ಅಂತ ಹೇಳ್ತಾರೆ. ನಮಗೆ ಚಾಂದ್ರಮಾನ ಪ್ರಕಾರವಾಗಿ ಆಗಸ್ಟ್ ತಿಂಗಳಲ್ಲಿ ಶ್ರಾವಣ ಮಾಸ ಬರುತ್ತೆ. ಸೌರಮಾನ ಪ್ರಕಾರ ಈ ತಿಂಗಳಲ್ಲಿ ಶ್ರಾವಣ ಮಾಸ. ಯಾವ ರೀತಿ ಪೂಜೆಗಳು ನಡೆಸಬೇಕು, ಏನು ಫಲಾನುಫಲರು ಈ ಶ್ರಾವಣ ಮಾಸದಲ್ಲಿ ಇವಾಗ ನಮಗೆ ವಿಶೇಷವಾಗಿರ್ತಕ್ಕಂಥ ನಮ್ಮ ಶ್ರಾವಣ ಮಾಸದಲ್ಲಿ ಯಾವ ಥರ ನಾವು ಉಪವಾಸ ಇದ್ದು ಸ್ವಾಮಿಯವರಿಗೆ ಅಭಿಷೇಕ, ಪೂಜೆ ಪುನಸ್ಕಾರಗಳನ್ನು ಮಾಡಿ, ಮತ್ತು ನಮ್ಮಲ್ಲಿ ಉಲಾಮೆತ್ತದು ಅಂತ ಹೇಳ್ತಾರೆ. ಕೆಲವು ಮನೆಗಳೆಲ್ಲ ಉಲಾಮೆತ್ತಿ 4 ಶನಿವಾರಗಳನ್ನ ಅಕ್ಕಿ ಇಟ್ಕೊಂಡು ಕೊನೆಯ ಶನಿವಾರವಾಗಿ ಅದರಲ್ಲಿ ಪ್ರಸಾದವನ್ನು ಮಾಡಿ ಮನೆ ದೇವರಿಗೆ ಅಂದರೆ ಶ್ರೀನಿವಾಸ ದೇವರಿಗೆ ನೈವೇದ್ಯ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಅದೇ ರೀತಿಯಾಗಿ ಸೌರಮಾನದಲ್ಲೂ ಕೂಡ ವಿಶೇಷವಾಗಿ 4 ಶನಿವಾರಗಳು ಆ ಉಲಾಮನ್ನು ಸ್ವೀಕರಿಸಿ ಆ ಅಕ್ಕಿ ಹಾಗೆ ಇಟ್ಕೊಂಡು 4 ಕೊನೆಯ ಶನಿವಾರವಾಗಿ ಅದರಲ್ಲಿ ಸ್ವೀಟ್ ಅಂದರೆ ಪೊಂಗಲ್ ಆಗಲಿ ಇಲ್ಲ ಪಾಯಸ ಆಗಲಿ ಏನಾದ್ರು ಮಾಡಿ ಅವರ ಮನೇಲಿರ್ತಕ್ಕಂಥ ದೇವರಿಗೆ ನೈವೇದ್ಯ ಮಾಡಿ ಅವ್ರ ಮನೆಯವರೆಲ್ಲ ತೊಗೊಂಡ್ರೆ ವಿಶೇಷವಾಗಿರ್ತಕ್ಕಂಥ ಫಲ ಬರುತ್ತೆ ಅಂತೇಳಿ ಶಾಸ್ತ್ರ ಅನುಸಾರ. ಸರಿ, ವಿಚಾರ ನೆನ್ನೆ ಗೊತ್ತಾಗಿದೆ. ಅದನ್ನು ಇನ್ನೂ ಅದ್ರ ಬಗ್ಗೆ ವಿಚಾರ ತಿಳಿದಿಲ್ಲ ನನಗೆ ಕರೆಕ್ಟಾಗಿ. ಅದು ತಿಳ್ಕೊಂಡು ಮಾಹಿತಿ ಏನು ಅನಿಸುತ್ತೆ ತಪ್ಪು ಆ ಥರ. ಈಗ ಮುಂಚೆಯಿಂದ ಅಲ್ಲಿ ಮೊದಲಿಂದ ಕೂಡ ನಂದಿನಿ ನೈಗೆ ಉಪಯೋಗಿಸ್ತಾ ಇದ್ದೀವಿ. ನಾವು ಚಿಕ್ಕ ವಯಸ್ಸಿಂದ ಕೂಡ ಅಲ್ಲಿ ಹೋಗ್ತಾ ಇದ್ದೀವಿ, ಆ ಒಂದು ಪ್ರಸಾದ ಸ್ವೀಕಾರ ಮಾಡ್ತಾಯಿದ್ವಿ. ಆವಾಗಿಂದ ಕೂಡ ನಂದಿನಿ ನೈಗೆ ಅವರು ಉಪಯೋಗಿಸ್ತಾ ಇತ್ತು. ಇವಾಗ ನಿನ್ನೆ ವಿಚಾರ ಗೊತ್ತಾಯಿತು ಈ ಥರ ಆಗಿದೆ ಅಂತ ಹೇಳಿ. ಸೊ ಅಲ್ಲಿ ನಮ್ಮ ಮಾವರ ಮೇಲ್ಗಡೆ ಅರ್ಚಕರಾಗಿದ್ದಾರೆ, ಅವರೀಗ ಡ್ಯೂಟಿಲಿಲ್ಲ. ಹಾಗಾಗಿ ಅವ್ರಿಗೆ ಫೋನ್ ಮಾಡಿ ಒಂದ್ಸರಿ ವಿಚಾರ ತಿಳ್ಕೊಂಡು ನಿಮ್ಗೆ ಬೇಕಾದ ಯಾವ ಥರ ಹೇಳ್ತಾರೆ. ரொம்ப பெரிய அநியாயம். ஜெகன்மோகன் ரெட்டிலேருந்து அந்த பிரச்சனை அரெஸ்ட் பண்ணி உள்ளே போடணும். அவ்வளோ பெரிய அநியாயம் பண்ணிக்கிறாங்க. கோயிலுக்கு அந்த ஒரு புனிதமான இடம். அந்த புனிதமான இடத்துல இந்த மாதிரி அக்கிரமம் இங்கே கோயில் உள்ள அந்த வார்த்தை சொல்லக்கூடாது, அந்த தப்பு பண்ணிக்கிறாங்க. அதனால் அது ஒரு பெரிய ஆக்ஷன் எடுத்து அவரை முதல்ல உள்ளே போட்டு தகுந்த சிக்ஷை கொடுக்கணும், தண்டனை கொடுக்கணும். அப்போ தான் அது மற்றவங்களுக்கு பயம் வரும். இந்த புரட்டாசி மாதத்தில் நீங்கள் முதல் சனிக்கிழமை பிரசாதம் அன்னதானம் வழங்குவீங்க. அது தொடர்ச்சியாக எத்தனை வருஷமாக வாங்கினது? நோ கமெண்ட், தயவுசெய்து அது மட்டும். ஒரு நிமிஷம் அப்படியே பாருங்க.